ಹಲೋ ನಮಸ್ಕಾರ ಸ್ಟೂಡೆಂಟ್ಸ್ ನಾನು ಈ ಒಂದು ವಿಡಿಯೋಲಿ ನಿಮಗೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಎಂಟ್ರಿ ಬಗ್ಗೆ ನಿಮಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸ್ಟೂಡೆಂಟ್ಸ್ ಚಾಯ್ಸ್ 1 ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸ್ಟೂಡೆಂಟ್ಸ್ ಯಾರ್ಯಾರಿಗೆ ಅವ್ರಿಗೆ ಬೇಕಾಗಿರುವಂಥ ಕಾಲೇಜ್ ಸಿಕ್ಕಿರುತ್ತೆ, ಅವರು ಆ ಚಾಯ್ಸ್ 1 ಎಂಟ್ರಿ ಆಗಿ ಅವ್ರು ಏನು ಮಾಡ್ಬೋದು, ಕಾಲೇಜ್ ಅಡ್ಮಿಷನ್ ಇಲ್ಲ ಫೀ ಪೇಮೆಂಟ್ ಮಾಡಿ ಆ ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೋಬೋದು. ಈಗ ಈ ಚಾಯ್ಸ್ 2 ಅಂದರೆ ಏನು? ಸ್ಟೂಡೆಂಟ್ಸ್ ಇವಾಗ ಕೆಲವೊಂದು ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ಚಾಯ್ಸ್ 1 ಅಲ್ಲಿ ಒಂದು ಒಳ್ಳೆ ಕಾಲೇಜಸ್ ಸಿಕ್ಕಿರುತ್ತೆ. ಬಟ್ ಸ್ಟೂಡೆಂಟ್ಸ್ ಅವರು ಅದಕ್ಕಿಂತ ಒಂದು ಬೆಟರ್ ಕಾಲೇಜ್ ಸಿಗ್ಬೋದು ಅಂತ ಅವ್ರು ಅನ್ಕೊಂತಾ ಇರ್ತಾರೆ. ಅಂಥವ್ರು ಏನು ಮಾಡ್ಬೋದು, ಚಾಯ್ಸ್ 2 ಎಂಟ್ರಿಗೆ ಹೋಗ್ಬೋದು. ನಿಮ್ಮ ಆಪ್ಷನ್ ಎಂಟ್ರಿಲಿ ತುಂಬ ಮ್ಯಾಟ್ರ್ ಆಗುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿರ್ಬೇಕು ನೀವು. ಲೆಟ್ಸ್ ಸೇ ನೀವು ಒಂದು 100 ಕಾಲೇಜಸ್ ಹಾಕಿರ್ತೀರ ನಿಮ್ಮ ಆಪ್ಷನ್ ಎಂಟ್ರಿಗೆ. ಬೇಸ್ಡ್ ಆನ್ ಪ್ರಿಯಾರಿಟಿ ಆರ್ಡರ್ ಹಾಕಿರಬೇಕು. ನಿಮಗೆ ಯಾವ ಕಾಲೇಜು ತುಂಬ ಇಷ್ಟ ಅಂದರೆ, ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದು ಗುಡ್ ಕಾಲೇಜ್ ಅನ್ಸುತ್ತೋ ಅದು ಸ್ಟಾರ್ಟಿಂಗ್ ಒಂದು ಪ್ರಿಯಾರಿಟಿ ಲಿಸ್ಟಲ್ಲಿ ಇರಬೇಕು. ಯಾವ್ದು ಓಕೆ ಅನ್ಸುತ್ತೋ ಅದು ಲೇಟರ್ ಪ್ರಿಯಾರಿಟಿಲಿ ಇರಬೇಕು. ಇದು ಕರೆಕ್ಟಾಗಿರಬೇಕು ನಿಮ್ಮ ಆಪ್ಷನ್ ಎಂಟ್ರಿಲಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 100 ಕಾಲೇಜಸ್ಸಲ್ಲಿ 10th ಕಾಲೇಜ್ ನಿಮಗೆ ಅಲಾಟ್ ಆಗಿದೆ. 10th ಕಾಲೇಜ್ ನಿಮಗೆ ಅಲಾಟ್ ಆಗಿದೆ. ಈಗ ಆ 10th ಕಾಲೇಜ್ಗಿಂತ ನಿಮಗೆ ಬೆಟರ್ ಸಿಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ. ಆಗ ಏನು ಮಾಡ್ತೀರಾ, ನೀವು ಚಾಯ್ಸ್ 2ಗೆ ಹೋಗ್ತೀರಾ. ಈ ಚಾಯ್ಸ್ 2 ಅಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಈ ಚಾಯ್ಸ್ 2 ಅಲ್ಲಿ ನಿಮಗೆ ಒಂದು 10th ಕಾಲೇಜ್ ಸಿಕ್ಕಿದೆ, ಅಂದರೆ 10th ಪ್ರಿಯಾರಿಟಿ ಹಾಕಿರೋ ಕಾಲೇಜ್ ಸಿಕ್ಕಿದೆ. ಅದ್ರ ಮೇಲ್ಗಡೆ 9th 8th 7th 6th ಇನ್ನೂ ಚೆನ್ನಾಗಿರೋ ಬೆಟರ್ ಕಾಲೇಜಸ್ ಅದು. ನಿಮಗೆ ಅದು ಬೇಕು ಅಂತ ನಿಮಗೆ ಮೈಂಡಲ್ಲಿ ಇರುತ್ತೆ. ಇವಾಗ ಏನು ಮಾಡ್ತಾರೆ, ನಿಮಗೆ ಆ ಕಾಲೇಜು ಪ್ರೊವೈಡ್ ಮಾಡೋದಕ್ಕೆ ಅವರು ಏನು ಮಾಡ್ತಾರೆ, ಟ್ರೈ ಮಾಡ್ತಾರೆ. ಓಕೆನಾ? ಈಗ ಈ ಕೆಳಗಡೆ ಮಿಕ್ಕಿದ್ದು 11th 12th 13th 14th ಏನೇನಿತ್ತಲ್ಲ ಕಾಲೇಜಸ್ಸು, ಇದೆಲ್ಲ ಏನಾಗ್ಬಿಡುತ್ತೆ, ಡಿಲೀಟ್ ಆಗಿಬಿಡುತ್ತೆ. ಚಾಯ್ಸ್ 2 ಎಂಟ್ರಿಲಿ ರಿಮೆಂಬರ್, ನಿಮ್ಮ ಪ್ರಿಯಾರಿಟಿ ನಿಮ್ಮ ಕಾಲೇಜ್ ಅಲಾಟ್ಮೆಂಟ್ ಏನಾಗಿತ್ತು ಅದ್ರ ಮೇಲ್ಗಡೆ ಯಾವ್ದಾವ್ದಿತ್ತು ಆ ಕಾಲೇಜಸ್ನ ನಿಮಗೆ ಅಲಾಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ರಿಮೈನಿಂಗ್ ಕೆಳಗಡೆ ಯಾವ್ದಾವ್ದಿತ್ತು, ಫಾರ್ ಎಕ್ಸಾಂಪಲ್ ಇವಾಗ 10th ನಿಮಗೆ ಕಾಲೇಜ್ ಅಲಾಟ್ ಆಗಿದ್ರೆ 11th 12th 13th ಪ್ರಿಯಾರಿಟಿ ಇರೋದೆಲ್ಲ ಏನು ಮಾಡ್ತಾರೆ, ಅವೆಲ್ಲ ಏನಾಗ್ಬಿಡುತ್ತೆ, ಡಿಲೀಟ್ ಆಗಿಬಿಡುತ್ತೆ. ಇದು ನಿಮಗೆ ಚಾಯ್ಸ್ 2 ಬಗ್ಗೆ. ಈಗ ಸ್ಟೂಡೆಂಟ್ಸ್ ಚಾಯ್ಸ್ 3 ಬಗ್ಗೆ ಬರೋಣ. ಏನಿದು ಚಾಯ್ಸ್ 3 ಅಂದರೆ, ಇವಾಗ ಕೆಲವೊಂದು ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ಚಾಯ್ಸ್ 1 ಅಂದರೆ ಫಸ್ಟ್ ರೌಂಡಲ್ಲಿ ಅವ್ರಿಗೆ ಏನಾಗಿರುತ್ತೆ, ಅವ್ರಿಗೆ ಬೇಕಾಗಿರೋವಂಥ ಅವ್ರಿಗೊಂದು ಕಾಲೇಜು ಸಿಕ್ಕಿರಲ್ಲ. ಅವ್ರು ಏನು ಮಾಡ್ಬೋದು, ಚಾಯ್ಸ್ 3ಗೆ ಹೋಗ್ಬೋದು. ಓಕೆನಾ? ಕೆಲವೊಬ್ರು ಏನು ಮಾಡಿಬಿಟ್ಟಿರ್ತಾರೆ, ಆಪ್ಷನ್ ಎಂಟ್ರಿಲಿ ಮಿಸ್ಟೇಕ್ ಮಾಡಿಬಿಟ್ಟಿರ್ತಾರೆ. ನಾನು ಹೇಳಿದ್ನಲ್ಲ, ಪ್ರಿಯಾರಿಟಿ ಆರ್ಡ್ರಲ್ಲಿ ಹಾಕಬೇಕು. ನಿಮ್ಗೆ ಯಾವ್ದು ಗುಡ್ ಕಾಲೇಜ್ ಅನ್ಸುತ್ತೋ ಅದನ್ನ ಫಸ್ಟ್ ಪ್ರಿಯಾರಿಟಿ ಇರಬೇಕು. ಓಕೆ ಅನ್ಸುತ್ತಲ್ಲ ಲಾಸ್ಟಲ್ಲಿ ಇರಬೇಕು. ಕೆಲವೊಬ್ರು ಏನು ಮಾಡ್ಬಿಟ್ಟಿರ್ತಾರೆ, ಅಲ್ಲಿ ಇಲ್ಲಿ ಹಾಕ್ಬಿಟ್ಟಿರ್ತಾರೆ. ಡೋಂಟ್ ವರಿ, ಇದಕ್ಕೆ ಕೂಡ ಸೊಲ್ಯೂಷನ್ ಇದೆ. ಏನಪ್ಪ ಆ ಸೊಲ್ಯೂಷನ್ನು ಅಂದರೆ, ಸ್ಟೂಡೆಂಟ್ಸ್ ಲೆಟ್ಸ್ ಸೇ ಇವಾಗ ಒಂದು ಸ್ಟೂಡೆಂಟ್ ಇದ್ದಾರೆ. ಅವ್ರು ಏನು ಮಾಡ್ಬಿಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಒಂದು 100 ಕಾಲೇಜಸ್ಗೆ ಲೈಕ್ ಏನು ಮಾಡಿರ್ತಾರೆ, ಆಪ್ಷನ್ ಎಂಟ್ರಿ ಹಾಕಿರ್ತಾರೆ. ಅದರಲ್ಲಿ ಪ್ರಿಯಾರಿಟಿ ಆರ್ಡರ್ ಎಲ್ಲೆಲ್ಲೋ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಅವ್ರಿಗೊಂದು 5th ಪ್ರಿಯಾರಿಟಿ ಇರೋ ಕಾಲೇಜು ಅವ್ರಿಗೆ ಅಲಾಟ್ ಆಗಿಬಿಟ್ಟಿದೆ. ಓಕೆನಾ? ಯಾವುದರಲ್ಲಿ, ಫಸ್ಟ್ ರೌಂಡಲ್ಲಿ 5th ಕಾಲೇಜ್ ಇರೋದು ಪ್ರಿಯಾರಿಟಿ ಅಲಾಟ್ ಆಗಿಬಿಟ್ಟಿದೆ ಅವ್ರಿಗೆ. ಅವ್ರಿಗೆ ಇವಾಗ ಅನಿಸ್ತಾ ಇದೆ, 9th 10th 11th ಇರೋ ಕಾಲೇಜು, ಪ್ರಿಯಾರಿಟಿಲಿರೋ ಕಾಲೇಜು ತುಂಬ ಚೆನ್ನಾಗಿದೆ ಇದಕ್ಕಿಂತ, ನಾನು ಅದಕ್ಕೆ ಹೋಗಬೇಕು ಅಂತ. ಇಂಥವ್ರು ಏನು ಮಾಡ್ತೀರಾ, ಚಾಯ್ಸ್ 2ಗೆ ಹೋಗ್ಬೇಡಿ. ಯಾಕೆ ಹೇಳಿ ಚಾಯ್ಸ್ 2ಗೆ ಹೋಗ್ಬಾರ್ದು? ಚಾಯ್ಸ್ 2ಗೆ ಹೋದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮಗೆ 5th ಕಾಲೇಜ್ ಪ್ರಿಯಾರಿಟಿ ಸಿಕ್ಕಿದ್ರೆ ನಿಮಗೆ ಚಾಯ್ಸ್ 2ಗೆ ಹೋದಾಗ ಇದ್ರ ಮೇಲ್ಗಡೆ ಯಾವ ಕಾಲೇಜಸ್ ಇದೆಯೋ ಅದು ಮಾತ್ರ ನಿಮಗೆ ಸಿಗುತ್ತೆ ಪ್ರಿಯಾರಿಟಿ ಆರ್ಡರ್ಲಿ. ಅಂಥ ಕಾಲೇಜಸ್ನ ನಿಮಗೆ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಕೆಳಗಡೆ ಇರೋದೆಲ್ಲ ರಿಮೈನಿಂಗ್ ಏನಾಗುತ್ತೆ, ಡಿಲೀಟ್ ಆಗಿಬಿಡುತ್ತೆ. ಅದೇ ನೀವು ಚಾಯ್ಸ್ 3ಗೆ ಹೋದರೆ ಏನಾಗುತ್ತೆ ಅಂತ ಇವಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್. ಚಾಯ್ಸ್ 3 ಹೋಗೋಕ್ಕಿಂತ ಮುಂಚೆ ನೀವು ಕೆಲವೊಂದನ್ನ ಫಾಲೋ ಮಾಡಬೇಕು. ಏನದು, ನೀವು ಹೋಗಿ KE ವೆಬ್ಸೈಟಲ್ಲಿ ನಿಮಗೆ ಲೈಕ್ ಕಾಲೇಜ್ ಅಲಾಟ್ ಆಗಿರುತ್ತಲ್ಲ, ಕಾಲೇಜ್ ಲೈಕ್ ಇದೆಲ್ಲ ಕೊಟ್ಟಿರ್ತಾರೆ, ರ್ಯಾಂಕ್, ಕಾಲೇಜ್ ಕಟ್ ಆಫ್ ಆಗಿರ್ಬೋದು, ಇದೆಲ್ಲ ಪ್ರೊವೈಡ್ ಮಾಡಿರ್ತಾರೆ. ಅದನ್ನು ತಗೊಳ್ಳಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರ್ಯಾಂಕ್ ಜೊತೆ ನೋಡಿ. ಆ ಕಟ್ ಆಫ್ಗೆ ನಿಮ್ಮ ರ್ಯಾಂಕ್ ಮ್ಯಾಚ್ ಆಗ್ತಾ ಇದೆಯಾ, ನಿಮಗೆ ಆ ಕಾಲೇಜಲ್ಲಿ ಸೀಟ್ ಸಿಗಬಹುದಾ ಅಂತ ನೀವು ಒಂದು ಕ್ಲಾರಿಟಿ ತಗೊಳ್ಳಿ. ಈ ಕ್ಲಾರಿಟಿ ಸಿಕ್ಕಾದ್ಮೇಲೆ ಏನು ಮಾಡ್ತೀರಾ, ನೀವು ಚಾಯ್ಸ್ 3ಗೆ ಅಪ್ಲೈ ಮಾಡ್ತೀರಾ, ಅಂದರೆ ನೀವು ಚಾಯ್ಸ್ 3 ಎಂಟ್ರಿ ಮಾಡ್ತೀರಾ. ಈ ಚಾಯ್ಸ್ 3 ಎಂಟ್ರಿಲಿ ಏನಾಗುತ್ತೆ ನಿಮಗೆ ಅಂದರೆ, ಸ್ಟೂಡೆಂಟ್ಸ್ ಲಿಸನ್ ಕೇರ್ಫುಲಿ. ಇವಾಗ ನಿಮಗೆ ಒಂದು 5th ಕಾಲೇಜ್ ಸಿಕ್ಕಿದೆ. ಈ ಕಾಲೇಜ್ ನಿಮಗೆ ಬೇಡ, ಇದ್ರ ಕೆಳಗಡೆ ಇರೋ ಕಾಲೇಜ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಅವಾಗ ಏನಾಗುತ್ತೆ, ನಿಮಗೆ ಚಾಯ್ಸ್ 3ಅಲ್ಲಿ ಈ ಒಂದು ಕಾಲೇಜ್ ನೀವು ಏನು ನಿಮ್ಗೆ ಅಲಾಟ್ ಆಗಿರುತ್ತಲ್ಲ ಅದು ಡಿಲೀಟ್ ಆಗಿಬಿಡುತ್ತೆ. ಅದೇನಾಗ್ಬಿಡುತ್ತೆ, ಡಿಲೀಟ್ ಆಗಿಬಿಡುತ್ತೆ. ಇವಾಗ 100 ಕಾಲೇಜಸ್ಗೆ ಅಪ್ಲೈ ಮಾಡಿದ್ರಿ ಅಂದರೆ ನೀವು 100 ಕಾಲೇಜಸ್ನ ಆಪ್ಷನ್ ಎಂಟ್ರಿಲಿ ಹಾಕಿದ್ರಿ. ಇವಾಗ ಒಂದು ಕಾಲೇಜ್ ಅಲಾಟ್ ಆಗಿರೋದು ಏನಾಯಿತು, ಅದು ಡಿಲೀಟ್ ಆಗೋಯ್ತು. ಅದು ಡಿಲೀಟ್ ಆದಮೇಲೆ ರಿಮೈನಿಂಗ್ ಎಷ್ಟು ಕಾಲೇಜಸ್ ಇದೆ, 99 ಕಾಲೇಜಸ್ ಇದೆ ಸ್ಟೂಡೆಂಟ್ಸ್. ಇನ್ನು ನಿಮಗೆ 99 ಕಾಲೇಜಸ್ ಇದೆ. ಈ 99 ಕಾಲೇಜಸ್ಸಲ್ಲಿ ಏನಾಗುತ್ತೆ ನಿಮಗೆ, ನೀವು ನಿಮ್ಮ ಕಟ್ ಆಫ್ ಬೇಸಿಸ್ ಮೇಲೆ, ನಾನು ಅವಾಗಲೇ ಹೇಳಿದ್ದೆ, ಕಟ್ ಆಫ್ ಬೇಸಿಸ್ ಮೇಲೆ ನೋಡಿಕೊಂಡು, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕ್ಗೆ ಆ ಒಂದು ಕಟ್ ಆಫ್ ಬೇಸಿಸ್ಗೆ 4-5 ಕಾಲೇಜ್ ಸಿಕ್ತು ನಿಮಗೆ ಬೇಕಾಗಿರೋ ಕಾಲೇಜಸ್ಸು. ಹಂಗಿದ್ದಾಗ ಮಾತ್ರ ಈ ಥರ ಚಾಯ್ಸ್ನ ನೀವು ನೋಡ್ಬೋದು, ಚಾಯ್ಸ್ 3ನ. ಅವಾಗ ಏನಾಗುತ್ತೆ, ನಿಮಗೆ ಈ ಕಾಲೇಜಸ್ ಸಿಗೋ ಚಾನ್ಸಸ್ಸು ಇರುತ್ತೆ. ನೀವು ಈ ಥರ ಒಂದು ಚಾಯ್ಸ್ 3ಲಿ ನೀವು ಕಾಲೇಜಸ್ನ ಪಡ್ಕೋಬೋದು. ಓಕೆನಾ ಸ್ಟೂಡೆಂಟ್ಸ್, ಐ ಥಿಂಕ್ ದಿಸ್ ವಿಡಿಯೋ ಹ್ಯಾಸ್ ಹೆಲ್ಪ್ಡ್ ಯು. ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ನಿಮ್ಗೆ ಅನ್ಕೊಂತೀವಿ. ಇದೇ ಥರ ನಿಮಗೆ ಏನಾದ್ರು ವೀಡಿಯೋಸ್, ಇದೇ ಥರ ಒಂದು ಅಪ್ಡೇಟ್ಸ್ ನಿಮ್ಗೆ ಏನಾದ್ರು ಬೇಕಿದ್ರೆ ಪ್ಲೀಸ್ ಮೆನ್ಷನ್ ಇನ್ ದಿ ಕಮೆಂಟ್ ಬಾಕ್ಸ್.
ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.